ಹಾಯ್ ಆಲ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ಈಗ ಏನು ಕೊರೋನಾ ವೈರಸ್ಸಿಂದಾಗಿ ಎಲ್ಲ ಶಾಪ್ಸ್ ಕ್ಲೋಸ್ ಆಗ್ತಿದೆ. ತರಕಾರಿ ಅಂಗಡಿಯಿಂದ ಹಿಡಿದು ಪ್ರತಿಯೊಂದು ಶಾಪ್ಸ್ ಕ್ಲೋಸ್ ಆಗ್ತಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ನಾವು ವೆಜಿಟೇಬಲ್ಸ್ ಮತ್ತು ಗ್ರಾಸರೀಸ್ನ ಸ್ಟಾಕ್ ಮಾಡ್ತಾಯಿದ್ದೀವಿ. ಮ್ಯಾಕ್ಸಿಮಮ್ ನಮಗೆ ಒಂದು 15 ದಿನಕ್ಕೆ ಆಗೋಷ್ಟಾದರೂ ಅಟ್ಲೀಸ್ಟ್ ನಾವು ತಂದಿಟ್ಕೊಂಡಿದ್ರೆ ಒಳ್ಳೆಯದು ಅಂತ ಹೇಳಿ ಸ್ವಲ್ಪ ಎಲ್ಲ ತರಕಾರಿಗಳನ್ನ ತಂದಿದ್ದನ್ನು ವಿನೆಗರ್ ನೀರಲ್ಲಿ ತೊಳೆದಿಡ್ತಾಯಿದ್ದೀನಿ. ಸೊ ತಂದಿದ್ದ ತಕ್ಷಣವೇ ಒಂದು ಸತಿ ಇದನ್ನೆಲ್ಲ ನೀರಲ್ಲಿ ವಾಶ್ ಮಾಡಿ ಸ್ವಲ್ಪ ವಿನೆಗರಲ್ಲಿ ತೊಳೆದುಬಿಟ್ಟು ನಾವು ಆಮೇಲೆ ಫ್ರಿಡ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ಒಂದು ರೀತಿ ಸಮಾಧಾನ. ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಇದರಲ್ಲಿ ಹೋಗಲಿ ಏನೋದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ಸೊ ಈ ತರಕಾರಿ ಎಲ್ಲ ತೊಳೆದ ಮೇಲೆ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಒಂದಲ್ಲ ಎರಡಲ್ಲ ಸುಮಾರು ರೆಸಿಪೀಸ್ ಇದೆ. ಇವತ್ತೊಂದು ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಅಂತಂದರೆ 45 ಮಿನಿಟ್ಸಲ್ಲಿ ಒಂದು ಥಾಲಿ ಹೇಗೆ ರೆಡಿ ಮಾಡ್ಕೋಬೋದು ಅಂತ ಅನ್ನೋದನ್ನು ಶೇರ್ ಮಾಡ್ತೀನಿ. ಪ್ಲೀಸ್ ವಾಚ್ ಆ್ಯಂಡ್ ಹೇಗಿದೆ ಅಂತ ಲಾಸ್ಟ್ವರೆಗೂ ನೋಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಒನ್ಸ್ ಅಗೈನ್ ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಬೇಕು ಅಂತಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಕ್ತಿ, ಅಂದರೆ ರೋಗ ನಿರೋಧಕ ಶಕ್ತಿ, ಆ ಇಮ್ಯುನಿಟಿ ಪವರ್ ಇರುವಂಥ ಒಂದು ರೆಸಿಪಿ ಇದು. ಫಸ್ಟ್ ರೆಸಿಪಿ, ಇದರಲ್ಲಿ ಬೇಳೆ ಇದೆ, ಟೊಮೆಟೊ ಇದೆ, ಹುಣಸೆಹಣ್ಣು ಎಲ್ಲ ಸೇರುವಂಥ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುವಂಥ ಮಸಾಲೆಗಳಿಂದ ಮಾಡುವಂಥ ಒಂದು ರಸಮ್. ಇದು ಬೇಳೆ ಟೊಮೆಟೊ ಹಾಕಿ ಮಾಡ್ತಿರೋವಂಥ ಒಂದು ರಸಮ್. ಬೇಯಿಸ್ಕೊಂಡಿರುವಂಥ ಬೇಳೆಗೆ 2 ಟೊಮೆಟೊನೂ ಹಾಕಿ ಇನ್ನೊಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಅದು ಬೇಯೋ ಅಷ್ಟೊತ್ತಿಗೆ ನಾನಿಲ್ಲಿ ಅನ್ನಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಒಂದು ಹೊಸ ಮೆಥಡಲ್ಲಿ ನಾನು ಅನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯೂಶ್ವಲಿ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಬಿಗಿನರ್ಸ್ ಆದರೆ ಈ ರೀತಿ ಕೂಡ ನಾವು ಅನ್ನನ ಮಾಡ್ಕೋಬೋದು. ಪಾತ್ರೆ ಅಥವಾ ಕುಕ್ಕರಲ್ಲಿ ಕೂಡ ಇದೇ ರೀತಿ ಮಾಡ್ಕೋಬೋದು. ಅಕ್ಕಿ ನೀವು ಎಷ್ಟು ತೊಗೋತೀರೋ ಅದರ ಮೇಲೆ 1.5 ಇಂಚು ನಮ್ಮ ಬೆರಳ ಅಳತೆಯಲ್ಲಿ ನೀರನ್ನು ಹಾಕ್ಕೋಬೇಕು. ನೀರು ನಮಗೆ 1.5 ಇಂಚ್ ಬರೋವರೆಗೂ ನೀರನ್ನು ತುಂಬಿಸ್ಕೋಬೇಕು. ಅಕ್ಕಿನ ಫಸ್ಟ್ ವಾಶ್ ಮಾಡ್ಕೊಂಡಿದ್ದು ಅದರ ಮೇಲೆ ಬೆರಳಿಟ್ಕೊಂಡು 1.5 ಇಂಚ್ ಬರೋವರೆಗೂ ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಮೊದಲು 5 ನಿಮಿಷ ನಾವು ಇದನ್ನು ಹೈ ಫ್ಲೇಮಲ್ಲಿ ಬೇಯೋದಕ್ಕೆ ಇಡಬೇಕು. ಸ್ವಲ್ಪ ಇದು ಕುದಿ ಬಂದ ಮೇಲೆ ನಾವು ಸಿಮ್ ಮಾಡಿ ಅದೇ ಸಣ್ಣ ಊರಿನಲ್ಲಿ ಅನ್ನ ಆಗೋವರೆಗೂ ಬೇಯಿಸ್ಕೊಂಡ್ರೆ ತುಂಬ ಉದುರುದ್ರಾಗಿ ಯಾವುದೇ ಮೆಜರ್ಮೆಂಟ್ ಇಲ್ದಂಗೆ ನಾವು 1.5 ಇಂಚ್ ಅಳತೆಯಲ್ಲಿ ನಾವು ಅನ್ನನ ಉದುರುದ್ರಾಗಿ ಮಾಡ್ಕೋಬೋದು. ಅನ್ನಕ್ಕೆ ಇಡೋಷ್ಟರಲ್ಲಿ ಇಲ್ಲಿ ಬೇಯಿಸಿರುವಂಥ ಬೇಳೆ ಟೊಮೆಟೊ ಕೂಡ ರೆಡಿಯಾಗಿದೆ. ನಾವು ಸ್ವಲ್ಪ ಪ್ರಿಪ್ರೇಷನ್ಸ್ನ ಮಾಡಿಕೊಂಡ್ರೆ ವಿತಿನ್ 30 ಮಿನಿಟ್ಸಲ್ಲಿ ಕೂಡ ಒಂದು ದೊಡ್ಡ ಥಾಲಿನ ರೆಡಿ ಮಾಡ್ಕೋಬೋದು. ಫಸ್ಟ್ ನಾನು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿರೋದ್ರಿಂದ ಇದ್ರ ಜೊತೆಗೇ ಟೊಮೆಟೊನು ಸೇರಿಸ್ಕೊಂಡು 1-2 ಕಟ್ ಮಾಡಿದೆ, ಅದರಲ್ಲಿ ಕಟ್ ಹಾಕಿದೆ ಇದೆ ಟೊಮೆಟೊಗೆ. ಸೊ ಅದರಲ್ಲಿರೋಂಥ ಸ್ಕಿನ್ ಏನಿದೆ ಅದನ್ನೇ ಬಿಡಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಬೇಳೆ ಬೇಯಿಸ್ಕೊಂಡ ನಂತರ ಈ ಟೊಮೆಟೊನು ಬೇಯಿಸ್ಕೊಂಡ ನಂತರ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋತೀನಿ. ಬೇಳೆ ಮತ್ತು ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗೋಕ್ಕೋಸ್ಕರ ಈ ಥರ ಹ್ಯಾಂಡ್ ಬ್ಲೆಂಡರಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅಥವಾ ಯಾವುದಾದ್ರು ಬೀಟರಿಂದ ಕೂಡ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಅದು ಬೇಳೆ ನಮಗೆ ಬಾಯಿಗೆ ಸಿಗ್ದಂಗೆ ಇರಲಿ ಅನ್ನೋಕ್ಕೋಸ್ಕರ ಈ ಥರ ಬೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಏನು ಬೇಕಾದ್ರೂ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ, ಒಣಮೆಣಸಿನ್ಕಾಯಿ, ಇಂಗು, ಸ್ವಲ್ಪ ಜೀರಿಗೆ, ಇದಿಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚಟಪಟ ಅಂತ ಶಬ್ದ ಬಂದುಬಿಡಲಿ. ಆದ ತಕ್ಷಣ ನಾವು ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕು, ನಾವು ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಕಾಳು ಮೆಣಸಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಇದೆಲ್ಲ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ತಕ್ಷಣ ಇದನ್ನು 1 ನಿಮಿಷ ಹೀಗೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಿರೋಂಥ ಟೊಮೆಟೊ ಮತ್ತು ಬೇಳೆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾವು ತೆಳುವಾಗಿ ಮಾಡ್ಕೋಬೇಕು. ಬರೀ ಅನ್ನಕ್ಕೆ ಮಾತ್ರ ಅಲ್ಲ, ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ಎಷ್ಟು ಬೇಕು ಅಂತ ನೀರು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇದರಲ್ಲಿ ಎಲ್ಲ ಒಳ್ಳೊಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಜೀರಿಗೆ, ಮೆಣಸು, ಇಂಗು, ಬೇಳೆ, ಟೊಮೆಟೊ ಹಾಗೆ ಅರಿಶಿನ, ಇದೆಲ್ಲನೂ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಆಗಾಗ ಇದನ್ನು ನಾವು ಮಾಡಿಕೊಂಡು ತಿನ್ನೋದ್ರಿಂದ, ಅನ್ನ ಜೊತೆಗೆ ತಿನ್ನೋದ್ರಿಂದ ಅಥವಾ ಕುಡಿಯೋದಕ್ಕಾದರೂ ಊಟದ ನಂತರ
ಒಂದೊಂದು ಸ್ವಲ್ಪ ಕುಡಿತಾ ಇದ್ದರೆ ಇದು ಒಂದು ರೀತಿ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಏನಂದರೆ ಇಮ್ಯುನಿಟಿ ರಸಮ್ ಅಂತಲೇ ಹೇಳಿಬಿಡ್ಬೋದು. ಅಷ್ಟು ಒಂದು ಒಳ್ಳೆಯ ರಸಮ್ ಇದು. ಸೊ ಸಮ್ಮರಲ್ಲಿ ಯಾಕೆ ಕುಡಿಬೇಕು ಅಂತೇನಿಲ್ಲ, ಎಲ್ಲ ಟೈಮಲ್ಲೂ ನಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ 1 ಸ್ಪೂನಷ್ಟು ನಾನು ಟ್ಯಾಮ್ರೆಂಟ್ ಪೇಸ್ಟ್, ಹುಣಸೆ ಹಣ್ಣು ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಯಾಗಿದೆ. 1 ಸ್ಪೂನಷ್ಟು ಹುಣಸೆ ಹಣ್ಣಿನ ಪೇಸ್ಟ್, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಒಂದು ಇಮ್ಯುನಿಟಿ ಶಕ್ತಿ ಕೊಡುವಂಥ ರಸಮ್ ರೆಡಿಯಾಗುತ್ತೆ. ಇದಕ್ಕೆ ಇನ್ನೊಂದು ಒಗ್ಗರಣೆ ಕೊಡಬೇಕು. ಇದು 5 ನಿಮಿಷ ಕುದಿಲಿ. ಇದ ನಂತರ ನಾವು ಇನ್ನೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಮತ್ತೊಂದು ಕಡೆ ನಾನು ಅನ್ನಕ್ಕಿಟ್ಟಿದ್ದೀನಿ, ಅದು ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ನಾವು ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸೋಕ್ಕಿಟ್ಟಿದ್ದೀವಿ. ಈಗ 1 ಕುದಿ ಬಂದಿದೆ. ಹುಳಿ ಹಾಗೆ ಸ್ವಲ್ಪ ಕರಿಬೇವು, ಇದಿಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಕೊಂಡಿರುವಂಥ ಮಸಾಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋಣ. ಹಾಗೆ ನಮಗಿಲ್ಲಿ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳು ಬೇಕು ನೋಡಿಕೊಂಡು ನೀರು ಹಾಕಿ ಇದ್ರ ಜೊತೆಗೆ ಬೆಂಡೆಕಾಯಿ ಹಾಕಿ 5 ನಿಮಿಷದಲ್ಲಿ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ಸಾಂಬಾರು ಕೂಡ ಎಷ್ಟು ಫಾಸ್ಟಾಗಿ ರೆಡಿ ಮಾಡ್ಕೊ. ಕೂಡ ಅಷ್ಟೇ ಮುಖ್ಯ. ಸೊ 2 ಈರುಳ್ಳಿ ಮತ್ತು 2 ಟೊಮೆಟೊನೂ ಕೂಡ ನಾನು ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಮೀನ್ಮೇಲೆ ನಾವು ಬೆಂಡೆಕಾಯಿ ಸಾಂಬಾರನ್ನು ಕೂಡ ಚೆಕ್ ಮಾಡ್ಕೊಂಡಾಯಿತು. ಬೆಂಡೆಕಾಯಿ ಕೂಡ ಬೆಂದಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ವಿತಿನ್ 5 ಮಿನಿಟ್ಸಲ್ಲಿ ಬೆಂಡೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ಇದೊಂದು ಸೈಡ್ ಡಿಶ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಏನಾದರೂ ಯಾವುದಕ್ಕಾದರೂ ನಾವು ನೆಂಚ್ಕೊಳ್ಳೋಕ್ಕಾಗಲಿ ರೋಲ್ಗಾಗಲಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ. 5 ಮೊಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋಬೇಕು. ತುಂಬಾ ಇಂಟ್ರೆಸ್ಟಿಂಗ್, ಟೇಸ್ಟ್ ಒಂದೇ ಥರ ಇದ್ದರೂ ನೋಡ್ಲಿಕ್ಕೆ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನೋವಂಥ ಒಂದು ರೆಸಿಪಿ. ಸೊ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡ ನಂತರ ಒಂದು ಬಾಂಡಿನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ಅಲ್ಲೇನಲ್ಲಿ ಈ ಬೀಟ್ ಮಾಡ್ಕೊಂಡಿರೋಂಥ ಮೊಟ್ಟೆಯನ್ನು ನಿಧಾನವಾಗಿ ಮೇಲಿಂದ ಹಾಕ್ತಾ ಹೋಗಬೇಕು. ಹೀಗೆ ಮಾಡೋದ್ರಿಂದನೇ ಫ್ಲಫಿನೆಸ್ ತುಂಬ ಚೆನ್ನಾಗಿ ಬರುತ್ತೆ ಆಮ್ಲೆಟ್ಗೆ. ನಾವು ಯೂಶ್ವಲಿ ಮಾಡೋ ಆಮ್ಲೆಟ್ಗೂ ಈ ರೀತಿ ಮಾಡೋ ಆಮ್ಲೆಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡೋದು ನೋಡಿಬಿಟ್ಟು ಆಮೇಲೆ ನನಗೆ ಹೇಳ್ಬೋದು. ಇನ್ 30 ಮಿನಿಟ್ಸಲ್ಲಿ ಕೂಡ ನಾವು ಥಾಲಿಯನ್ನು ರೆಡಿ ಮಾಡ್ಕೋಬೋದು. ಸಿಂಪಲ್ ಆ್ಯಂಡ್ ಈಸಿ ಆಗಿರೋವಂಥ ರೆಸಿಪೀಸ್ನ ನಾನು ತೋರಿಸಿದ್ದೀನಿ. ನೋಡ್ತಾ ಇದ್ದಂಗೆ ಅವ್ರಿಗೆ ಹೊಟ್ಟೆ ತುಂಬಬೇಕು ಆ ರೀತಿ ಅನಿಸುತ್ತೆ. ಹಾಗೆ ಈಸಿಯಾಗಿ ಮಾಡುವಂಥ ರೆಸಿಪೀಸ್ ಅಷ್ಟೇ ಅಲ್ಲ, ಹೆಲ್ದಿ ಆಗಿರೋವಂಥ ರೆಸಿಪೀಸ್ ಆಗಿರೋದ್ರಿಂದ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಖಂಡಿತ ತಿಳಿಸಿ. ಎಲ್ಲರೂ ಮನೇಲಿದ್ದೀರಿ, ಮನೇಲಿರುವಾಗ ಒಂದೊಂದು ಈ ಥರದೊಂದು ಅಡುಗೆಗಳನ್ನ ಮಾಡಿಕೊಟ್ಟಾಗ ಮನೇಲಿರೋವಂಥವ್ರಿಗೂ ಖುಷಿಯಾಗತ್ತೆ.
ಮಕ್ಕಳು ಯಜಮಾನರು ಎಲ್ಲ ಒಟ್ಟಿಗೆ ಇದ್ದಾಗ ಈ ರೀತಿ ಒಂದು ಅಡುಗೆ ಮಾಡಿ ಒಂದು ದಿನ ನೀವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಲಿನಕ್ಕೋಸ್ಕರ ಈ ರೆಸಿಪಿ ನಾನು ನಿಮಗೆ ಶೇರ್ ಮಾಡಿದ್ದೆ. ಇದು ನಿಮಗೆ ಇಷ್ಟ ಆಗಿದೆ ಅಂತಲೂ ನಾನು ಭಾವಿಸ್ತೀನಿ. ಬರ್ತಾ ಇದೆಯಾ? ರಸಮ್ ಸಕ್ಕತ್ತಾಗಿದೆ. ಇಷ್ಟೆಲ್ಲ ಅಡುಗೆಗಳ ನಂತರ ನಮ್ಮ ಅಡುಗೆ ಮನೆ ಅಂತೂ ಸಾಕಷ್ಟು ಮಸಾಲೆಗಳು ಜಿಡ್ಡಿಂದ ಸ್ವಲ್ಪ ಡರ್ಟಿ ಆಗಿರುತ್ತೆ. ಇದನ್ನು ವಿತಿನ್ 5 ಮಿನಿಟ್ಸಲ್ಲಿ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾವು ಪ್ರತಿದಿನ ಬಳಸುವಂಥ ಎಲ್ಲ ವಸ್ತುಗಳನ್ನು ಮಿಕ್ಸಿಯಿಂದ ಹಿಡಿದು ಹಾಗೆ ಹೆಂಚಿಂದ ಹಿಡಿದು ಆಗಾಗ ವಾಶ್ ಮಾಡಿ ಇಡ್ತಾ ಇರಬೇಕು. ಜಿಡ್ಡಿರೋವಂಥ ಪ್ರತಿಯೊಂದು ವಸ್ತುಗಳ ಮೇಲೆ ಜಾಸ್ತಿ ಧೂಳು ಕೂರೋದಷ್ಟೇ ಅಲ್ಲ, ಸೊಳ್ಳೆ ನೊಣಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಈಗ ಸ್ಪ್ರೆಡ್ ಆಗುವಂಥ ಕೊರೋನಾ ವೈರಸ್ ಅದರಿಂದ ಕೂಡ ಸ್ಪ್ರೆಡ್ ಆಗಬಾರ್ದು ಅಂತಂದರೆ ಆಗಾಗ ನಾವು ಹೆಚ್ಚಾಗಿ ಮುಟ್ಟುವಂಥ ವಸ್ತುಗಳನ್ನ ವೈಪ್ ಮಾಡಿ ಇಡ್ತಾ ಇರಬೇಕು. ಅಡುಗೆ ಮನೆ ಕ್ಲೀನಿಂಗಿಗೆ ನಾನೇ ಒಂದು ಹೋಮ್ ಮೇಡ್ ಲಿಕ್ವಿಡನ್ನು ಕೂಡ ಪ್ರಿಪೇರ್ ಮಾಡ್ಕೋತೀನಿ. ಇದರಲ್ಲಿ ನೀರು, ಸ್ವಲ್ಪ ಯಾವುದಾದ್ರು ಒಂದು ಲಿಕ್ವಿಡ್ ಸೋಪ್, ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತಕ್ಷಣ ಅಡುಗೆ ಆದ ತಕ್ಷಣ ನಾವು ಸ್ಟವ್ ಮೇಲೆ ಈ ಥರ ಸ್ಪ್ರೇ ಮಾಡಿ ಇಲ್ಲಿ ಬಿದ್ದಿರೋವಂಥ ಒಗ್ಗರಣೆ ಮಾಡುವಾಗ ಬೀಳೋವಂಥ ಜಿಡ್ಡು ಹಾಗೆ ಮಸಾಲೆಗಳು ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋಬೋದು, ಅಂದರೆ ಕ್ಲೀನಾಗಿ ವೈಪ್ ಮಾಡ್ಕೋಬೋದು. ಫಸ್ಟು ಒಂದು ವೆಟ್ ಕ್ಲಾತಲ್ಲಿ ಒರೆಸ್ಕೊಂಡು ನಂತರ ಒಂದು ಡ್ರೈ ಕ್ಲಾತಿಂದ ಒರೆಸ್ಕೊಂಡ್ರೆ ಯಾವುದೇ ಒಂದು ಜಿಡ್ಡು ಕಲೆ ಉಳ್ಕೊಳ್ದಂಗೆ ನಾವು ಆಗಾಗ ಕ್ಲೀನ್ ಮಾಡ್ಕೋತಾ ಇರ್ಬೋದು. ₹100 ಸಿಗುತ್ತದು. ಅದೊಂದು ಸಣ್ಣ ಪ್ಯಾಕೆಟ್ ಮನೆಯಲ್ಲಿ ಉಳ್ಕೊಂಡಿತ್ತು. ಅದನ್ನು ಡೇಟ್ ಬಾರ್ ಆಗಿದೆ ಅಂತ ಬಿಸಾಕಕ್ಕೆ ಮುಂಚೆ ಒಂದ್ಸತಿ ಟ್ರೈ ಮಾಡ್ತಾಯಿದ್ದೀನಿ. ಇದರಿಂದ ಕೂಡ ಇದರಲ್ಲಿ ಹುಳಿ ಕಂಟೆಂಟ್ ಹೆಚ್ಚಾಗಿದೆ, ಅಂದರೆ ವಿನೆಗರ್ ಇದೆ, ಟೊಮೆಟೊ ಇದೆ. ಇದರಿಂದ ಕೂಡ ಈ ಥರದೊಂದು ಬಾಟಲನ್ನು ವಾಶ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸಣ್ಣದೊಂದು ಸ್ಯಾಚೆಟಲ್ಲಿ ಇರೋವಂಥ ಸ್ವಲ್ಪ ಟೊಮೆಟೊ ಕೆಚಪ್ಪಿಂದ 2 ಬಾಟಲ್ನ ನಾನು ಕ್ಲೀನಾಗಿ ಉಜ್ಜಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, 1 ಬಾಟಲ್ ಉಜ್ಜಿದಾಗಿದೆ, ಮತ್ತು ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಇದು 2 ಬಾಟಲನ್ನು ನಾನು ಕಂಪೇರ್ ಮಾಡಿ ಕೂಡ ಒಂದು ಟೊಮೆಟೊ ಕೆಚಪ್ ಪ್ಯಾಕೆಟಲ್ಲಿರುವಂಥ 1 ಸ್ಪೂನಷ್ಟು ಕೆಚಪ್ ಇತ್ತು ಅನಿಸುತ್ತೆ ಅದರಲ್ಲಿ. ಅದರಿಂದ 2 ನಾನು ಕಾಪರ್ ಬಾಟಲನ್ನು ಕ್ಲೀನ್ ಮಾಡಿ ತೋರಿಸಿದ್ದೀನಿ. ನಮಗೇನು ವೇಸ್ಟ್ ಅಂತ ಅನಿಸುತ್ತೆ, ಅದನ್ನು ನಾವು ಯಾವುದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಸ್ವಲ್ಪ ಥಿಂಕ್ ಮಾಡಿದ್ರೆ, ಯಾವುದಾದ್ರು ಹಳೆ ಮಾತ್ರೆಗಳು ಕೂಡ ನಮಗೆ ಉಳಿದಿದೆ ಬಿಸಾಕ್ಬಿಡ್ಬೇಕು ಅಂತ ಅಂದ್ಕೊಂಡಿರೋದನ್ನು ಗಿಡಗಳಿಗೆ ಹಾಕೋದ್ರಿಂದ ಕ್ರಿಮಿನಾಶಕ ಥರ ಕೆಲಸ ಮಾಡುತ್ತೆ.
ಅದನ್ನೇ ಪೌಡರ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಯಾವುದಾದ್ರು ಒಂದು ಹಳೆ ಬಾಟಲಲ್ಲಿ ಸ್ಪ್ರೇ ಬಾಟಲಲ್ಲಿ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡ್ತಾಯಿದ್ರೆ ಹುಳು ಬೀಳೋದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಸೊ ಹೀಗೆ ನಾವು ಅಡುಗೆ ಮನೆ ಕ್ಲೀನಿಂಗ್ ಜೊತೆಗೆ ಬೇರೆ ಬೇರೆದನ್ನು ವೈಪ್ ಮಾಡೋದು ಕೂಡ ತುಂಬ ಮುಖ್ಯ. ಪ್ರತಿದಿನ ಬಳಸೋವಂಥ ರಿಮೋಟ್ ಹಾಗೆ ಫೋನ್ ಎಲ್ಲೆಲ್ಲಿ ನಾವು ಜಾಸ್ತಿ ಹೆಚ್ಚಾಗಿ ಮುಟ್ತಿರ್ತೀವಿ ಅಲ್ಲೆಲ್ಲ ಕೂಡ ಆಗಾಗ ವೈಪ್ ಮಾಡ್ತಾಯಿರಿ. ಪ್ರತಿದಿನದ ರುಟೀನಲ್ಲಿ ಅಡುಗೆ ಮನೆಗೆ ಕ್ಲೀನಿಂಗಿಗೆ ಅಂತಲೇ 5ರಿಂದ 10 ನಿಮಿಷ ಟೈಮ್ ಕೊಟ್ಟಾಗ ಹಾಗೆ ಸ್ನಾನಕ್ಕೆ ಹೋಗೋದಕ್ಕೆ ಮುಂಚೆ ಒಂದು 5 ಮಿನಿಟ್ಸ್ ಬಾತ್ರೂಮ್ ಕ್ಲೀನಿಂಗ್ ಮಾಡಿಕೊಂಡಾಗ ನಾವು ಹೆಚ್ಚಾಗಿ ಗಲೀಜಾಗೋದನ್ನು ತಪ್ಪಿಸ್ಬೋದು. ಅದಕ್ಕೆ ಅಂತಲೇ ಒಂದಿನ ಮುಡುಪಾಗಿಡೋಕ್ಕಿಂತಲೂ ಈ ರೀತಿ ಮಧ್ಯ ಎಲ್ಲಾವುದು ಟೇಸ್ಟ್ ಮಾಡೀನಿ, ಎಲ್ಲ ಚೆನ್ನಾಗಿದೆ. ಮೊಸರಿಂದ ಹಿಡ್ದು ಎಲ್ಲ ಚೆನ್ನಾಗಿದೆ. ನೀವು ಮಮ್ಮಿ ಮಾಡಿರೋದೆಲ್ಲ ಟ್ರೈ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪಿಕ್ ಕಳಿಸಿ ಮಾಡಿಬಿಟ್ಟು. ಇವತ್ತು ಹೋಗಿ ಬರ್ತೀನಿ, ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್